ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಪಶ್ಚಿಮ ಬಂಗಾಳ ಶಾಶ್ವತವಾಗಿ ಬೇರೆಯದೇ ರೀತಿ ಗುರುತಿಸಿಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಮಮತಾ ಕಾಲದಲ್ಲಿದ್ದ ಕರಾಳ ನೀತಿ ನಿಯಮಗಳು ಹಾಗೂ ಕರಾಳ ಅಧ್ಯಾಯದ ಪುಟಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಈಗ ಮಮತಾ ಅಳಿಯ ಹಾಗೂ ಅವರ ಪಕ್ಷದ ಉತ್ತರಾಧಿಕಾರಿಯಾಗಿದ್ದ ಅಭಿಷೇಕ್ ಬ್ಯಾನರ್ಜಿಯ ಕ್ರಿಮಿನಲ್ ಟ್ಯಾಕ್ಸ್ ವಿಚಾರ ಬೆಳಕಿಗೆ ಬರ್ತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೆಲ ಕ್ರಿಮಿನಲ್ ರಾಜಕಾರಣಿಗಳು ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಲೂಟಿ ಹೊಡೆದು ಆಸ್ತಿಯನ್ನ ಮಾಡಿದರೆ, ಅಭಿಷೇಕ್ ಬ್ಯಾನರ್ಜಿ ಮಾತ್ರ ಯಾರೇ ಬಂದರೂ ನಾನು ಹೀಗೆ ಇರೋದು ಅಂತ ಹೇಳಿ ನೇರವಾಗಿ ಲೂಟಿ ಮಾಡ್ತಾ ಇದ್ರು. ಇದನ್ನ ಎಲೆಕ್ಷನ್ಗೂ ಮುನ್ನ ಗುರುತಿಸಿ ಭರವಸೆ ಕೊಟ್ಟು ಈಗ ಅದನ್ನ ಉಳಿಸಿಕೊಳ್ಳೋ ಸಲುವಾಗಿ ಈ ಸಂಪ್ರದಾಯಕ್ಕೆ ಸುವೇಂದು ಸರ್ಕಾರ ಅಂತ್ಯ ಹಾಡಿದೆ. ಈ ಕರಾಳ ಟ್ಯಾಕ್ಸ್ ಜೊತೆಗೆ ಸದ್ಯ ಟಿಎಂಸಿ ಕತೆ ಏನಾಗಿದೆ, ಮುಂದೆ ಏನೆಲ್ಲ ಕಾದಿದೆ ಅನ್ನೋದನ್ನ, ಹಾಗೆ ಬಂಗಾಳದ ಸದ್ಯದ ಬೆಳವಣಿಗೆಗಳು ಏನು ಅನ್ನೋದರ ಫುಲ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇಶದಲ್ಲಿ 3 ರೀತಿಯ ವೋಟರ್ಗಳಿರ್ತಾರೆ. ಒಂದು ವರ್ಗ ಒಂದು ಪಕ್ಷವನ್ನ ಮೆಚ್ಚಿಕೊಂಡು ಏನೇ ಆದ್ರೂ ಅವರನ್ನ ಬೆಂಬಲಿಸಿಕೊಂಡು ಬರೋರು. ಇನ್ನೊಂದು ವರ್ಗ ಚುನಾವಣೆ ಹೊತ್ತಲ್ಲಿ ಯಾರು ಕೈ ಬಿಸಿ ಮಾಡ್ತಾರೆ, ಯಾರ ಕಡೆಯಿಂದ ದೊಡ್ಡ ದೊಡ್ಡ ಉಚಿತಗಳು ಆಫರ್ಗಳು ಬರುತ್ತೋ ಅವರನ್ನ ಬೆಂಬಲಿಸೋರು. ಮತ್ತೊಂದು ವರ್ಗ ನ್ಯೂಟ್ರಲ್ ವೋಟರ್ಸ್. ಅವರು ಸಂದರ್ಭಕ್ಕೆ ತಕ್ಕಂತೆ ಯಾರು ಅಧಿಕಾರ ಹಿಡಿದ್ರೆ ಬೆಟರ್ ಅಂತ ಅನ್ನಿಸುತ್ತೋ ಅವರಿಗೆ ವೋಟ್ ಹಾಕ್ತಾರೆ. ಈ ಮೂವರಲ್ಲಿ ನ್ಯೂಟ್ರಲ್ ವೋಟರ್ಗಳನ್ನ ಪ್ರಬುದ್ಧರು ಅಂತ ಕರೀತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಇವರು ಸೋತ ಪಕ್ಷಗಳನ್ನ ಹೀಯಾಳಿಸೋದಿಲ್ಲ. ನೋಡೋಣ ಮುಂದೆ ಹೇಗೆ ಇವರು ಪಿಕಪ್ ಆಗಿ ಬಂದು ಮತ್ತೆ ಅಧಿಕಾರ ಹಿಡಿತಾರೆ ಅನ್ನೋ ರೀತಿಯಲ್ಲಿ ಆಲೋಚಿಸ್ತಾರೆ. ಆದರೆ ಅಂಥವರೂ ಕೂಡ ಇವತ್ತು ಬಂಗಾಳದಲ್ಲಿ ಟಿಎಂಸಿ ನಾಶವಾಗಿ ಹೋಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ಅಂದ್ರೆ ಜನರು ಏನೆಲ್ಲ ಅನುಭವಿಸಿರ್ಬೋದು ಅನ್ನೋದನ್ನ ಊಹಿಸಬೇಕಾಗುತ್ತೆ. ಈ ಕರಾಳ ಅಧ್ಯಾಯಗಳ ಪೈಕಿ ಮತ್ತೊಂದು ವಿಚಾರವೇ ಬೈಪೋ ಟ್ಯಾಕ್ಸ್. ಈ ಬೈಪೋ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ಬೈಪೋ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಬಂಗಾಳಿ ಭಾಷೆಯಲ್ಲಿ ಸೋದರಳಿಯ ಅಂತ ಅರ್ಥ. ಬಂಗಾಳದಲ್ಲಿ ಸೋದರಳಿಯ ಅಂದ್ರೆ ನೆನಪಾಗೋದು ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ. ಈತ ಹಾಕ್ತಾ ಇದ್ದ ತೆರಿಗೆಯನ್ನೇ ಬೈಪೋ ಟ್ಯಾಕ್ಸ್ ಅಂತ ಕರೀತಾ ಇದ್ದಿದ್ದು. ಇದ್ಯಾವ ಸೀಮೆ ಟ್ಯಾಕ್ಸ್? ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿ ಟ್ಯಾಕ್ಸ್ ಇರುತ್ತಾ? ಸಂವಿಧಾನದಲ್ಲಿ ಇಂಥ ತೆರಿಗೆಗೆ ಅವಕಾಶ ಇದೆಯಾ ಅಂತ ಕೇಳೋ ಮುನ್ನ ಮಮತಾ ಸರ್ಕಾರ ಇದ್ದಾಗ ಸಂವಿಧಾನಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಂತ ಜನರೇ ಹೇಳ್ತಾ ಇದ್ದಾರೆ. ಈ ರೀತಿ ಅಕ್ರಮವಾಗಿ ತಮ್ಮದೇ ಒಂದು ಸಿಂಡಿಕೇಟ್ ಅಥವಾ ಮನಸ್ಸಿಗೆ ಬಂದಂತ ರೂಲ್ಸ್ ಮಾಡಿಕೊಂಡು ಜನರನ್ನ ಲೂಟಿ ಮಾಡ್ತಾ ಇದ್ರಲ್ವಾ, ಆ ಲೂಟಿಗಳ ಪೈಕಿ ಪ್ರಮುಖವಾಗಿ ಜನರನ್ನ ಬಾಧಿಸ್ತಾ ಇದ್ದಿದ್ದೆ ಈ ಬೈಪೋ ಟ್ಯಾಕ್ಸ್ ಸಿಸ್ಟಮ್. ಈಗ ಯಾರ ಮೇಲೆ ಈ ತೆರಿಗೆಯನ್ನ ಹಾಕ್ತಾ ಇದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಬಡಪಾಯಿ ಡ್ರೈವರ್ಗಳ ಮೇಲೆ. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಸರಕು ಸಾಗಣೆ ಸೇರಿದಂತೆ ಇತರೆ ವ್ಯವಹಾರಗಳ ಸಲುವಾಗಿ ಟ್ರಕ್, ಗೂಡ್ಸ್, ಲಾರಿ ಇನ್ನಿತರೆ ವಾಹನಗಳನ್ನ ಓಡಿಸಿಕೊಂಡು ಬರ್ತಾ ಇದ್ರಲ್ವಾ, ಅವರನ್ನ ಅಡ್ಡ ಹಾಕಿ ಈ ತೆರಿಗೆ ಕಟ್ಟಿಸಿಕೊಳ್ತಾ ಇದ್ರು. ಅರ್ಥಾತ್ ಹಣವನ್ನ ಕಿತ್ತುಕೊಳ್ತಾ ಇದ್ರು. ರಾಜ್ಯದಿಂದ ರಾಜ್ಯಕ್ಕೆ ಎಂಟ್ರಿ ಆಗೋ ವೇಳೆ ಬ್ಯಾರಿಕೇಡ್ಗಳು, ಚೆಕ್ ಪೋಸ್ಟ್ಗಳು ಇದ್ದೇ ಇರುತ್ತೆ ಅನ್ನೋದು ಗೊತ್ತಿರೋದೆ. ಆ ಅಧಿಕೃತ ಚೆಕ್ ಪೋಸ್ಟ್ಗಳನ್ನು ದಾಟಿ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಕೆಲವೊಂದು ಬಿದಿರಿನ ಗೇಟ್ಗಳು ಎದುರಾಗ್ತಾ ಇದ್ವು. ಇಲ್ಲಿ ಟಿಎಂಸಿ ಗೂಂಡಾಗಳು ತೆರಿಗೆ ಆಫೀಸರ್ಗಳಂತೆ ನಿಂತಿರ್ತಾ ಇದ್ರು. ಕೇಳಿದಷ್ಟು ಹಣವನ್ನ ಕೊಡೋದಕ್ಕೆ ಡ್ರೈವರ್ಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು. ಕೊಡದೇ ಇದ್ರೆ ಕಿರಿಕ್ ಮಾಡ್ತಾ ಇದ್ರು. ಆಗಲೂ ಕೊಡದೇ ಇದ್ರೆ ಅಟ್ಯಾಕ್ ನಡೀತಾ ಇತ್ತು. ವಾಹನದ ಟೈರ್ಗಳನ್ನ ಪಂಚರ್ ಮಾಡ್ತಾ ಇದ್ರು. ಅಂತಿಮವಾಗಿ ಕೊಡದೇ ಇದ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಹಣವನ್ನ ಕಿತ್ತುಕೊಂಡು ಕಳಿಸ್ತಾ ಇದ್ರು. ಇದು ಟಿಎಂಸಿ ಕಾಲದಲ್ಲಿ ದಶಕಗಳಿಂದ ನಡೆದು ಬರ್ತಾ ಇತ್ತು. ದುರಂತ ಏನಂದ್ರೆ ಇಂಥ ಅನಧಿಕೃತ ಟೋಲ್ ಹಾಗೂ ಕಿರಾತಕರು ಒಬ್ರೋ ಇಬ್ರು ಇರ್ತಾ ಇರಲಿಲ್ಲ. ಪಶ್ಚಿಮ ಬರ್ಧಮಾನ್ ಜಿಲ್ಲೆ ಮೂಲಕ ಹಾದು ಹೋಗ್ತಾ ಇದ್ದ ಡ್ರೈವರ್ಗಳು ಹೇಳೋ ಪ್ರಕಾರ ಇಂಥ ಅನಧಿಕೃತ ಟೋಲ್ ಹಾಗೂ ಕ್ರಿಮಿನಲ್ಗಳು ಪ್ರತಿ 2-3 ಕಿಲೋಮೀಟರ್ಗಳಿಗೊಮ್ಮೆ ಸಿಗ್ತಾನೆ ಇರ್ತಾ ಇದ್ರು. ಪದೇ ಪದೇ ಇವರಿಗೆ ಹಣವನ್ನ ಕೊಟ್ಟು ಮುಂದಕ್ಕೆ ಸಾಗಲೇಬೇಕಾದ ಪರಿಸ್ಥಿತಿ ಇತ್ತು. ಸರಿ, ರಶೀದಿ ಕೊಡಿ ಅಂತ ಕೇಳಿದ್ರೆ ಹೊಡೆಯೋದಕ್ಕೆ ಬರ್ತಾ ಇದ್ರು. ಡ್ರೈವರ್ಗಳು ಸ್ವಲ್ಪ ವಾದ ಮಾಡಿದ್ರು ಅಂದ್ರೆ ಗಾಡಿಗಳಿಗೆ ಡ್ಯಾಮೇಜ್ ಮಾಡೋದು, ಮಿರರ್ ಅನ್ನ ಒಡೆದು ಹಾಕೋದು ಇದೆಲ್ಲವೂ ಕೂಡ ಕಾಮನ್ ಆಗಿತ್ತು. ಯಾರೋ ಕೋಟಿಗಟ್ಟಲೆ ಮೌಲ್ಯದ ವಸ್ತುಗಳನ್ನು ಸಾಗಿಸುವವರ ಕೈಯಿಂದ ವಸೂಲಿ ಮಾಡಿದ್ರೆ ಕೊನೆ ಪಕ್ಷ ಬೈಕೊಂಡಾದ್ರೂ ಸುಮ್ಮನಾಗ್ಬೋದು. ಆದರೆ ಈ ಕ್ರಿಮಿನಲ್ಗಳು ಅಡ್ಡಗಡ್ತಾ ಇದ್ದಿದ್ದು ತರಕಾರಿ, ಮೀನು ಹಾಗೂ ಆಹಾರ ಪದಾರ್ಥಗಳನ್ನು ಸಾಗಿಸ್ತಾ ಇದ್ದ ಸಣ್ಣ ಪುಟ್ಟ ಡ್ರೈವರ್ಗಳನ್ನ. ಎಷ್ಟೋ ಸಲ ದುಡ್ಡು ಕೊಟ್ಟಿಲ್ಲ ಅಂತ ತರಕಾರಿಗಳನ್ನ ಹಾಳು ಮಾಡಿದ ಉದಾಹರಣೆ ಕೂಡ ಇದೆ ಅನ್ನೋದನ್ನ ಚಾಲಕರೇ ಹೇಳಿಕೊಂಡಿದ್ರು. ಇಂಥ ಹೊರ ಜಗತ್ತಿಗೆ ತಿಳಿಯದ ಹಾಗೂ ಜನಸಾಮಾನ್ಯರಿಗೆ ಮಾರಕವಾಗಿರೋ ಪದ್ಧತಿಯನ್ನ ಮುಂದಿಟ್ಕೊಂಡು ಬಿಜೆಪಿ ಅಖಾಡಕ್ಕೆ ಇಳಿದಿತ್ತು. ಬಂಗಾಳವನ್ನ ಗೆದ್ದೇ ವಾಪಸ್ ಹೋಗೋದು ಅಂತ ಅಲ್ಲೇ ಠಿಕಾಣಿ ಹೂಡಿದ್ದ ಅಮಿತ್ ಶಾ ತಮ್ಮ ಸಮಾವೇಶದಲ್ಲಿ ಈ ವಿಚಾರವನ್ನ ಜನರ ಮುಂದೆ ಬಿಚ್ಚಿಡ್ತಾರೆ. ಬಂಗಾಳದಲ್ಲಿ ತೆರಿಗೆ ಹೆಸರಲ್ಲಿ ಅನಧಿಕೃತವಾಗಿ ಜನರಿಂದ ಲೂಟಿ ಮಾಡ್ತಾ ಇರೋ ವಿಚಾರ ನಮಗೆ ಗೊತ್ತಾಗಿದೆ. ಬಾಯ್ಪೋ ಟ್ಯಾಕ್ಸ್ ಕಟ್ಟಿ ಜನರು ಹತಾಶರಾಗಿದ್ದೀರಿ. ಇದನ್ನ ಅಂತ್ಯ ಮಾಡೋ ಬಗ್ಗೆ ನಾವು ಭರವಸೆ ಕೊಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಸರ್ಕಾರ ರಚಿಸಿದ ಬಳಿಕ ಇದೂ ಸೇರಿದಂತೆ ದಂಡಾ ಟ್ಯಾಕ್ಸ್ ರೀತಿಯ ಅನೇಕ ಅನಧಿಕೃತ ಲೂಟಿಗಳಿಂದ ಬಂಗಾಳದ ಜನರನ್ನ ಬಚಾವ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಅಮಿತ್ ಶಾ ಕೊಡ್ತಾರೆ.
ಇದು ಕೂಡ ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಅನ್ನೋದು ರಿವೀಲ್ ಆಗ್ತಾ ಇದೆ. ಇನ್ನು ರಿಸಲ್ಟ್ ಬಂದ ಬಳಿಕ ನಿರೀಕ್ಷೆಯಂತೆಯೇ ಬಿಜೆಪಿ ಗೆಲುವನ್ನ ಸಾಧಿಸಿರುತ್ತೆ. ಮೇ 9ರಂದು ಸುವೇಂದು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. ಅದರ ಬೆನ್ನಲ್ಲೇ ಅಂದ್ರೆ 2 ದಿನಗಳಲ್ಲಿ ಒಂದಷ್ಟು ಮಹತ್ವದ ಆದೇಶವನ್ನ ಹೊರಡಿಸ್ತಾರೆ. ಆ ಪೈಕಿ ಅನಧಿಕೃತ ಬಾಯ್ಪೋ ತೆರಿಗೆಗೆ ನಿಷೇಧ ಕೂಡ ಒಂದಾಗಿರುತ್ತೆ. ಅಂತರ ರಾಜ್ಯಗಳನ್ನ ಕನೆಕ್ಟ್ ಮಾಡೋ ಎಲ್ಲ ಹೈವೇಗಳ ಇನ್ಸ್ಪೆಕ್ಷನ್ಗೆ ಆದೇಶ ಕೊಡೋ ಸುವೇಂದು ಎಲ್ಲೆಲ್ಲಿ ಇಂಥ ಬಿದಿರಿನ ಗೇಟ್ಗಳು, ಸರ್ಕಾರಿ ಅಲ್ಲದ ಬ್ಯಾರಿಕೇಡ್ಗಳು ಕಾಣಿಸುತ್ತವೋ ಎಲ್ಲವನ್ನ ಕೂಡ ನಿರ್ಮೂಲನೆ ಮಾಡಬೇಕು. ಅನಧಿಕೃತವಾಗಿ ವಸೂಲಿ ಮಾಡೋ ಕೆಲಸ ಎಲ್ಲೂ ಕೂಡ ರಿಪೋರ್ಟ್ ಆಗಲೇಬಾರದು ಅಂತ ಖಡಕ್ ಆದೇಶವನ್ನ ಕೊಡ್ತಾರೆ. ಅಲ್ಲಿಂದ ನಂತರ ಈ ಅಕ್ರಮ ಸಿಂಡಿಕೇಟ್ಗೆ ಅಂತ್ಯ ಬಿದ್ದು ಈ ಪದ್ಧತಿ ನಿರ್ಮೂಲನೆ ಆಗುತ್ತೆ. ಇದರ ಪರಿಣಾಮ ಕಳೆದ ಕೆಲ ವಾರಗಳಿಂದ ಜಾರ್ಖಂಡ್, ಬೆಂಗಾಲ್, ಈಶಾನ್ಯ ರಾಜ್ಯಗಳು ಹಾಗೂ ಬಾಂಗ್ಲಾದೇಶ ನಡುವೆ ಪ್ರತಿನಿತ್ಯ ಸುಮಾರು 50,000 ಟ್ರಕ್ಗಳು ಸಾಗ್ತಾ ಇದ್ದು, ಇಂತಹ ಯಾವುದೇ ಸಮಸ್ಯೆಗಳನ್ನು ಎದುರಿಸದೆ ಎಲ್ಲವೂ ಸುಗಮವಾಗಿ ನಡೀತಾ ಇದೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ ಟ್ಯಾಕ್ಸ್ ಕತೆ ಹೀಗಾದ್ರೆ, ಆತನ ರೈಟ್ ಹ್ಯಾಂಡ್ ಸ್ವಯಂ ಘೋಷಿತ ಪುಷ್ಪ ಅಂತಲೇ ಗುರುತಿಸಿಕೊಂಡಿದ್ದ ಕ್ರಿಮಿನಲ್ ಜಹಾಂಗೀರ್ ಖಾನ್ ಅರೆಸ್ಟ್ ಆಗಿದೆ. ನೇಪಾಳ ಗಡಿಯಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾಗ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಅಭಿಷೇಕ್ ಬ್ಯಾನರ್ಜಿ ಯಾವ ಲೆವೆಲ್ಗೆ ಪವರ್ಲೆಸ್ ಆಗಿದ್ದಾನೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಇಡೀ ಡೈಮಂಡ್ ಹಾರ್ಬರ್ ಜನರನ್ನ ಹೆದರಿಸಿ ಬೆದರಿಸಿ ಲೂಟಿ ಮಾಡೋದಕ್ಕೆ ಮಮತಾ ಅಳಿಯ ಬಿಟ್ಟಿದ್ದ ಅಸ್ತ್ರವೇ ಈ ಜಹಾಂಗೀರ್ ಖಾನ್. ಚುನಾವಣೆ ಹೊತ್ತಲ್ಲಿ ಅಷ್ಟೆಲ್ಲ ಸೆಕ್ಯೂರಿಟಿ ನೇಮಕ ಮಾಡಿದ್ರೂ ತನ್ನ ಅಟ್ಟಹಾಸವನ್ನ ಮುಂದುವರಿಸಿಕೊಂಡು ಫಾಲ್ಟಾದಲ್ಲಿ ರೀ ಎಲೆಕ್ಷನ್ ಆಗೋ ಪರಿಸ್ಥಿತಿ ತಂದಿಟ್ಟಿದ್ದೆ ಈತ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇವನ ಮೇಲೆ ಜನರು ಯಾವ ರೇಂಜ್ಗೆ ಆಕ್ರೋಶವನ್ನ ಇಟ್ಕೊಂಡಿದ್ರು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಆತನ ಅರೆಸ್ಟ್ ಬೆನ್ನಲ್ಲೇ ಜನರು ಫಾಲ್ಟಾದಲ್ಲಿ ಆತನ ಕಚೇರಿಗೆ ನುಗ್ಗಿ ಸಿಕ್ಕ ಪುಟ್ಟ ವಸ್ತುಗಳನ್ನ ಪುಡಿಗಟ್ಟಿದ್ದಾರೆ. ಇಷ್ಟೆಲ್ಲ ಅಟ್ಟಹಾಸ ಮೆರೆದ ಮೇಲೆ ಜನರು ಹೀನಾಯವಾಗಿ ಸೋಲಿಸೋದು ನಿರೀಕ್ಷಿತವೇ. ಆದರೆ ಮಮತಾ ಮಾತ್ರ ವೋಟ್ ಚೋರಿ ಆಗಿದ್ರಿಂದ ನಾನು ಸೋತಿದ್ದೀನಿ ಅನ್ನೋ ಹೊಸ ಡ್ರಾಮಾ ಶುರು ಮಾಡಿರುವಂತೆ ಕಾಣಿಸ್ತಾ ಇದೆ. ಆದರೆ ಏನೇ ಮಾಡಿದ್ರೂ ಮತ್ತೆ ಟಿಎಂಸಿಯನ್ನ ಪುನರ್ ನಿರ್ಮಿಸೋದು ಕಷ್ಟ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಲೋಕಸಭೆಯಲ್ಲಿ ಟಿಎಂಸಿಯ 20 ಎಂಪಿಗಳು ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ. ಈ ಪೈಕಿ ರೆಬೆಲ್ ಟೀಮ್ನಲ್ಲಿ ಹೈಲೈಟ್ ಆಗ್ತಾ ಇರೋದು ಕಕೋಲಿ ಘೋಷ್. ಮಮತಾರ ದಶಕಗಳ ಸ್ನೇಹಿತೆ ಹಾಗೂ ಟಿಎಂಸಿಯ ಹಿರಿಯ ನಾಯಕಿಯಾಗಿದ್ದ ಅವರೇ ಇಂಥ ನಿರ್ಧಾರವನ್ನ ಕೈಗೊಂಡರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಸಂಬಂಧ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರ ಸಂದರ್ಶನ ನಡೆಸುವಾಗ ನೀವು ನಿಜವಾಗಿಯೂ ಹಿಂದುತ್ವ ಸಿದ್ಧಾಂತವನ್ನ ಒಪ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಖಡಕ್ ಉತ್ತರ ನೀಡೋ ಕಕೋಲಿ ಘೋಷ್ ಈಗ ಟಿಎಂಸಿ ಪಾಲಿಸ್ತಾ ಇರೋ ಸಿದ್ಧಾಂತವನ್ನ ಮೊದಲು ದೂರ ಇಡಬೇಕಾಗಿದೆ ಅಂತ ಹೇಳ್ತಾರೆ. ಪಕ್ಷದ ಒಳಗೆ ಏನೆಲ್ಲ ಆಗಿತ್ತು, ಏನೆಲ್ಲ ಆಗ್ತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಿಮಗೂ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಟಿಎಂಸಿ ತೊರೆದ ಬಹುತೇಕ ನಾಯಕರು ಹೇಳ್ತಾ ಇರೋದು, ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿದ್ವಿ, ಹಾಗೆ ಮಮತಾ ಸೋಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿ ಬಿಂಬಿತ ಆಗಿದ್ರಿಂದ ಹೊರಗೆ ಹೋಗೋದಕ್ಕೂ ಆಗದೆ ಒಳಗಿದ್ವಿ ಅನ್ನೋದನ್ನ. ಅದರಿಂದ ಬಂಗಾಳದ ಇಂಥ ಕರಾಳ ಪುಟಗಳು ಆಗಾಗ ಓಪನ್ ಆಗ್ತಾ ಸ್ಫೋಟಕ ವಿಚಾರಗಳು ರಿವೀಲ್ ಆಗ್ತಾನೆ ಹೋಗುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.